ನಾವು ವಿಚಾರವನ್ನ ಮಾನ್ಯ ಸಚಿವರು ತಂದುಕೊಟ್ವಿ. ತಕ್ಷಣ ಲಾಂಛನಕ್ಕೆ ಒಂದು ಸಮಿತಿ ಮಾಡಿ ತಕ್ಷಣ ಲಾಂಛನ ಮಾಡಿ ಅಂತ ಅನುಮೋದನೆ ಮಾಡಿದರು. ಇನ್ನೊಂದು ಬಹಳ ಮುಖ್ಯವಾಗಿ ನಮ್ಮ ಆಕ್ಟ್ ನಲ್ಲಿ, ನಮ್ಮ ಕಾಯ್ದೆಯಲ್ಲಿ 5 ಜನ ಆಳವಾದಂತ ತಜ್ಞರ ಸಲಹೆ ಸಮಿತಿನ ಮಾಡಬೇಕು ಅಂತ ಆಕ್ಟ್ ನಲ್ಲಿ ಇದೆ. ಅದನ್ನ ಮಾನ್ಯ MLA ಅವರು ಬಹಳ ದೀರ್ಘವಾಗಿ ಚರ್ಚೆ ಮಾಡಿದ್ರು ಮಾನ್ಯ ಸಚಿವರ ಜೊತೆಗೆ. ಖಂಡಿತ ಮಾಡಿ, ನಾನು ನಿಮ್ ಜೊತೆಗಿದ್ದೇನೆ. ಒಳ್ಳೆಯ ತಜ್ಞರ ಒಂದು ಪಟ್ಟಿಯನ್ನ ಒಂದು ಕಳಿಸಿಕೊಡಿ, ಸರ್ಕಾರ ಇದಕ್ಕೆ ಅನುಮೋದನೆ ನೀಡುತ್ತದೆ ಅಂತ ಹೇಳಿದೆ. ಹೀಗಾಗಿ ಸರ್ಕಾರಕ್ಕೆ ನಾವು ತುಂಬದ ಧನ್ಯವಾದ ಪ್ರಾಧಿಕಾರ ಸಲ್ಲಿಸ್ತಾ ಇದ್ದೀವಿ. ಈ ವಿಷಯವನ್ನು ಬಿಟ್ಟು ಕಾಟ್ಕರ್ ಸಭೆ ಹಿರಿಯರು ಎಲ್ಲ ವಿಷಯದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲೇ ಪಾಟೀಲ್ ಕುಂತಾರೆ, ಗೋಗಿ ಮೇಡಮ್ ಕುಂತಾರೆ, ಸುಮಾರು ಜನ ತಜ್ಞರು, ನಮ್ಮ CK ನಾವಲ್ಗಿ ಸರ್. ಆಮೇಲೆ ಇನ್ನೊಂದು ಬಹಳ ಮುಖ್ಯವಂತ MLA ಸಾಹೇಬ್ರೆ, ಯಾರಿಗೂ ಒಂದು ಬಿಡಿ ಕಾಸು ಹಣವನ್ನು ನಾವು ಕೊಟ್ಟಿಲ್ಲ, ಸ್ವಂತ ಖರ್ಚಿನಿಂದ ಬಂದಂತ ತಜ್ಞರು ಸರ್ ಇವರು. ಇವರಿಗೆ ನಾವು ಪ್ರಾಧಿಕಾರ ಶ್ರಮಿಸ್ತಾರ ಅಂತೀವಿ. ಯಾಕಂದ್ರೆ ಯಾವುದು ನಾವು ವ್ಯವಸ್ಥೆ ಮಾಡಿಲ್ಲ, ಗಾಡಿ ವ್ಯವಸ್ಥೆಗಳು ಮಾಡೋದು, ಕಾರ್ಯಗಳು ಮಾಡೋದು, ಹಣ ಕೊಡ್ತೀವಿ, TI ಕೊಡ್ತೀವಿ ಅಂತ ಯಾರಿಗೂ ಹೇಳಿಲ್ಲ ನಾವು. ಇದು ಕನ್ನಡದ ಮತ್ತು ಚೆನ್ನಮ್ಮನ ಮೂಲವಾದಂತ ಅಸ್ತಿತ್ವ ಮತ್ತು ಆ ಸಂಕೇತವಾಗಿ ಇವರೆಲ್ಲ ಬಂದಿದ್ದಾರೆ ಸರ್. ಹೀಗಾಗಿ ಅವ್ರನ್ನ ತುಂಬದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಈ ಅಂಶವನ್ನ ಬಿಟ್ಟು ನಾವು ಬೇಗ ದಯವಿಟ್ಟು ಅಂಶಗಳನ್ನ ಬರಬೇಕು. ಎರಡನೇದು, ನಮ್ಮ ಧಾರವಾಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾಯಿತ ಆಯ್ಕೆಯಾದಂತ ಲಿಂಗರಾಜ್ ಪಾಟೀಲ್ ಸಲಹೆ ನೀಡಬೇಕಾಗಿರುತ್ತೆ. ಅಲ್ಲೇ ನಾವು ಪತ್ರ ಬರ್ತೀವಿ, 3 ದಿನ ಅಲ್ಲಿ ವೆಹಿಕಲ್ ನಿಂತಿರ್ಲಿಲ್ಲ, ಈಗ ಮತ್ತೆ 2 ದಿನ ನಿಲ್ಲಿಸ್ತಾ ಇದ್ದಾರೆ. ಅದನ್ನ ಕ್ರಮ ಕೈಗೊಳ್ತೇವೆ. ಮಂಜು ನಾಗರಾಜ್ ಎಲ್ಲ ಕಡೆ ನಾವು ಲೈಕ್ಸ್ ಮಾಡಿದ್ವಿ. ಬಸವರಾಜ್ ಕೊಪ್ಪಸ್ಕೊಡಿದಾರೆ, ನಾವಾಗಿ ಸರ್ ಇದ್ದಾರೆ. ಒಟ್ಟು ಮೊದಲಿಗೆ ಆ ಕೀರ್ತಿ ನಮ್ಗೆ ಸ್ವಲ್ಪ ಸಂತೋಷ ನಮಗೆ. ಅದಾದ್ಮೇಲೆ ಲೀಲಾದೇವಿ ಪ್ರಸಾದ್ ಅವರು ಬಂದ್ಮೇಲೆ ಕಿತ್ತೂರು ಉತ್ಸವ ಶುರುವಾಯಿತು. ಅವಾಗಿಂದ ಪ್ರತಿ ಸಲ ಲೈಟಿಂಗ್ ಮಾಡ್ತಾ ಇದ್ದಾರೆ ಸರ್. ನಿರಂತರವಾಗಿ ಅಲ್ಲಿ ಬಹಳ ಚಂದ ಆ ಇಡೀ ವಾಡೆ ಒಳಗಡೆ ಲೈಟಿಂಗ್ ಇರಬೇಕು ಅನ್ನೋದು ಒಂದು. ಆಮೇಲೆ ಇತಿಹಾಸವನ್ನು ನಾವೇನು ಹೇಳಕೊಡ್ತೀವಿ, ಒಂದು ಕಿತ್ತೂರು ಚೆನ್ನಮ್ಮನ ಕಥೆಯನ್ನು ಬೇರೆ ಬೇರೆ ಕಡೆಯಿಂದ ಬಂದಾಗ ಸುಮ್ಮನೆ ನೋಡ್ತಾರೆ ಹೋಗ್ತಾರೆ. ಅಲ್ಲಿ ಒಂದು ಲೇಸರ್ ಶೋ ಆಗಬೇಕಂತ, ಆ ಥರದ್ದು ಧ್ವನಿ ಮತ್ತು ಬೆಳಕನ್ನ ನಾವು 45 ನಿಮಿಷ ಅಥವಾ 30 ನಿಮಿಷದ ಒಂದು ಇಡೀ ಕಿತ್ತೂರು ಚೆನ್ನಮ್ಮನ ಕಥೆಯನ್ನ, ಈಗ ಬಹಳಷ್ಟು ಸಿನಿಮಾಗಳನ್ನು ನೋಡಿದ್ದೀವಿ ನಾವು. ದರ್ಶನ್ ಮಾಡಿದ ಸಿನಿಮಾದೊಳಗಿನ ಕಥೆಯನ್ನ ಬಹಳ ನಾಲ್ಗೆ ಸರ್ ಹೇಳ್ಕೊಂಡು ಎಲ್ಲರೂ ನಾವು ವಿರೋಧ ವ್ಯಕ್ತಪಡಿಸಿದ್ವಿ. ದಯವಿಟ್ಟು ಪ್ರಾಧಿಕಾರದವರು ಸಿನಿಮಾ ಮಾಡಲಿ, ಸೀರಿಯಲ್ ಮಾಡಲಿ, ಏನೇ ಮಾಡಲಿ, ಕಿತ್ತೂರು ಚೆನ್ನಮ್ಮನಂದಾಗ ನಿಮ್ಮನ್ನು ಕೇಳುವಂಗೆ ಇಟ್ಕೊಂಡಿರ್ವಿ ಅಂತ. ಏನೇನೋ ಅವ್ರು ಕೊಟ್ಟಿದ್ದನ್ನು ನಾವು ಸರಿ ಅಂತ ತಿಳ್ಕೊಳ್ಳುವಂಥ ಸಂದರ್ಭದ, ಯಾಕಂದ್ರೆ ನಮ್ಮ ಮಂದಿ ಸಂಜೆ 6 ರಿಂದ 10 ಮಟ್ಟ ಕೂತ್ಕೊಂಡು ಅಲ್ಲಿ ಏನು ನಡೀತದ ಅದು ಇವತ್ತು ಇಲ್ಲಿ ರಿಪೀಟ್ ಆಗ್ತದ, ಅದು ಆಗಬಾರ್ದು ಅನ್ನೋದು ಒಂದು. ಆಮೇಲೆ ಉತ್ಸವಗಳಲ್ಲಿ ದಯವಿಟ್ಟು ಶಾಸಕರನ್ನ ನಾನು ಮನವಿ ಮಾಡ್ತೀನಿ, ನೀವು 5-6 ಲಕ್ಷ ಖರ್ಚು ಮಾಡಿ ಹೊರಗಿನಿಂದ ಬಂದು ಸಿನಿಮಾ ಹಾಡುಗಳನ್ನ ಹಾಡಿಸೋ ಅವಶ್ಯಕತೆ ಕಿತ್ತೂರೊಳಗಿಲ್ಲ. ಹೆಂಗಿದ್ರು ನಮ್ಮ ಮಂದಿ ಬರ್ತಾರೆ, ಸಿನಿಮಾ ಹಾಡಿಗಾಗಿ ಯಾರು ಬರೋದಿಲ್ಲ. ದಯವಿಟ್ಟು ಆ ಶೋವನ್ನು, ಆ ಶೋಕಿಯನ್ನು ನಮ್ಮಲ್ಲಿರ್ದೇ ನಮ್ಮ ಭಾಗದ ಜನಪದ ಕಲಾವಿದರಿಗೆ ನಾವು ಎಲ್ಲೋ ನೀವು 2,000-3,000 ಕೊಟ್ಟರು ನಿಜವಾದ ಇತಿಹಾಸ ನಮಗೆ ಬಂದ ಯಾಕೆ ಅವರಿಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ, ಅವರ ಮನಸ್ಸು ನೋಯಿಸಿದ್ದೇನೆ. ಆ ಇತಿಹಾಸ ನಮಗೆ ಸಿಗಬೇಕು ಅಂದರೂ ಕೂಡ ಜನಪದ ಕಲಾವಿದರ ಬಳಕೆ ಮಾಡಿಕೊಂಡು ನಮ್ಮ ಭಾಗ ಬೆಂಗಳೂರಲ್ಲಿ ಯಾರೂ ನಮ್ಮನ್ನು ಕರೆಸೋದಿಲ್ಲ, ಉತ್ತರ ಕರ್ನಾಟಕದವ್ರನ್ನ ನಾವು ಯಾಕೆ ಅವ್ರನ್ನ ಇಲ್ಲಿ ಕರೆಸಬೇಕು? ದಯವಿಟ್ಟು ಆ ಒಂದು ಜನನ ಕರೆಸೋದನ್ನು ಬಿಟ್ಟು ದಯವಿಟ್ಟು ನಮ್ಮ ಭಾಗದ ಕಲಾವಿದರಿಗೆ ಅಥವಾ ನಾಟಕಕಾರರಿಗೆ ಈ ಧ್ವನಿ ಬೆಳಕಿನ ಏನು ವ್ಯವಸ್ಥೆ ಮಾಡಬೇಕು ಅಂತ ಅವುಗಳಿಗೆಲ್ಲ ನೀವು ಅವಕಾಶ ಕೊಟ್ಟರೆ, ನಮ್ಮಲ್ಲಿ ಒಳ್ಳೆಯ ನಟರು ಅದಾರ, ನಿರ್ದೇಶಕರು ಅದಾರ, ಕಲಾವಿದರು ಅದಾರ, ಅವರನ್ನ ಬಳಸ್ಕೊಳ್ರಿ ಅಂತ ನಾನು ಹೇಳ್ತೀನಿ. ನಮಸ್ತೆ. ಸ್ವಲ್ಪ ಸಮೀಪದಾಗಿರ್ತಕ್ಕಂಥ ಯಾವ ಚಿತ್ರಕಲಾವಿದರು ತೆಗೆದಿದ್ದಾರೆ ಅವನ್ನ ನಾವು ಅಧಿಕೃತಗೊಳಿಸಬೇಕು ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಜೊತೆಗೆ ಚೆನ್ನಮ್ಮ ಇದ್ದು ಮಾಡತಕ್ಕಂಥ ದೃಶ್ಯದ ಚಿತ್ರ ವಸ್ತು ಸಂಗ್ರಹಾಲಯದಲ್ಲಿ ಇದೆ, ಅಂಥವುಗಳನ್ನ ನಾವು ಉಳಿಸ್ಕೊಳ್ಳಿ. ಇನ್ನು ದೊರೆ ಮಲ್ಲ ಸರ್ಜೆ ರಸಿಕನಾಗಿದ್ದ ಅಂತ ಇತಿಹಾಸದಲ್ಲಿ ಬರ್ತದೆ, ಜೊತೆಗೆ ಉದ್ಯಾನ ಪ್ರಿಯ ಆಗಿದ್ದ ಅಂತ ಬರ್ತದೆ. ಅದಕ್ಕಾಗಿ ದೊರೆ ಮಲ್ಲ ಸರ್ಜೆನ ಉದ್ಯಾನ ಅಂತ ತಿಳ್ಕೊಂಡು ಒಂದು ಉದ್ಯಾನವನ್ನು ನಿರ್ಮಿಸಬೇಕು ಅಂತ ನನ್ನ ಒಂದು ಸೂಚನೆ. ಆದರೆ ಆಧುನಿಕ ಶೈಲಿಯಲ್ಲಿ ಇರಬೇಕು. ಕೋಟೆಯ ಆವರಣದಲ್ಲಿ 2-3 ಕಡೆ ಸಹಸ್ರಾರು ಜನ ಕುಳಿತುಕೊಳ್ಳುವಂತೆ ಸುಸಜ್ಜಿತ ಸಭಾಭವನಗಳನ್ನು ಕಟ್ಟಬೇಕು. ಈ ಸಭಾಭವನಗಳು ಕಿತ್ತೂರು ಉತ್ಸವದ ಸಂದರ್ಭದಲ್ಲಿ ತುಂಬಾ ಅನುಕೂಲ ಆಗ್ತವೆ ನಮಗೆ. ಸುಮ್ಮನೆ ಪ್ರತಿ ವರ್ಷ ಬೆಟ್ಟಾರಾಮದಲ್ಲಿ ಹೋಗ್ಬಿಡ್ತದೆ. 2-3 ಕಡೆಗೆ ಸಭಾಭವನಗಳನ್ನ ನಿರ್ಮಿಸಬೇಕು. ಕಿತ್ತೂರು ಉತ್ಸವದಲ್ಲಿ ಪ್ರತಿ ವರ್ಷ ಹೊಸ ವಿಷಯಗಳ ಚರ್ಚೆ ನಡೆಯುವಂತೆ ಪ್ರಾಧಿಕಾರ ವ್ಯವಸ್ಥೆ ಮಾಡಬೇಕಿದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಡಿದ್ದು ಹಾಡುವಂತ ಆಗಬಾರ್ದು. ಯಾರನ್ನೋ ಎಲ್ಲಿಂದೋ ಕರೆಸಿ ಬೆಂಗಳೂರಿಂದ ಮೈಸೂರಿಂದ ಕಿತ್ತೂರಿನ ಬಗ್ಗೆ ಏನೋ ಗೊತ್ತಿಲ್ಲ ಸರ್ ಕೂಡ ಅದನ್ನ ಹೇಳಿದ್ರು. ಈ ನೆಲದ ಜೊತೆ ಇರ್ತಕ್ಕಂಥವ್ರು, ಬದುಕಿರ್ತಕ್ಕಂಥವರಿಗೆ ಕಿತ್ತೂರಿನ ಬಗ್ಗೆ, ಚೆನ್ನಮ್ಮನ ಬಗ್ಗೆ, ರಾಯಣ್ಣನ ಬಗ್ಗೆ, ಇತರ ಬಗ್ಗೆ
ಅರಿವಿರ್ತದೆ, ಅಂಥವರ ಮೂಲಕವಾಗಿ ಅಲ್ಲಿ ಚರ್ಚೆ ನಡೆಯಿತು. ಇನ್ನೊಂದು ಬಹಳ ಮಹತ್ವದ್ದು, ವಿದ್ವಾಂಸರು ಮತ್ತು ಕಲಾವಿದರಿಗೆ ಸೂಕ್ತ ಸಂಭಾವನೆ ಅವರಿಗೆ ಹುಟ್ಟುವಂತೆ ನೋಡಿಕೊಳ್ಳಬೇಕು. ಸರಿಯಾದ ಊಟದ ವ್ಯವಸ್ಥೆ ಮತ್ತೆ ಸಂಭಾವನೆ ಕಲಾವಿದರಿಗೆ ವಿದ್ವಾಂಸರಿಗೆ ಸಿಗುವ ಹಾಗೆ ನೋಡಿಕೊಳ್ಳಬೇಕು. ಇನ್ನು ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ, ಪಂಚಾಯಿತಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ರಾಣಿ ಚೆನ್ನಮ್ಮ ಕಿತ್ತೂರು ಕೋಟೆಗೆ ಚಿತ್ರ ರಾರಾಜಿಸುವ ವ್ಯವಸ್ಥೆ ಮಾಡಬೇಕು. ಅದನ್ನ ಅನೇಕ ಜನ ಹೇಳಿದ್ರು. ಕ್ಯಾಲೆಂಡರ್ ಕೂಡ ರಚಿಸಿ ನಾವು ಪುಕ್ಕಟೆಯಾಗಿ ಕೊಡಬೇಕು. ಸಂಗೊಳ್ಳಿ ರಾಯಣ್ಣ, ಅಂಟೂರು ಬಾಳಪ್ಪ, ಸರ್ದಾರ್ ಗುರುಶೇಖರಪ್ಪ, ಅವರಾದಿ ವೀರಪ್ಪ, ಬಿಜಗತಿ ಚನ್ನಬಸಪ್ಪ, ಒಡರಿಗೆಲ್ಲನ್ನ ಇವರೆಲ್ಲರ ಸ್ಮಾರಕಗಳನ್ನ ಅವರವರ ಊರುಗಳಲ್ಲಿ ನಿರ್ಮಿಸಬೇಕು. ಕೆಲವೊಂದಿದ್ದ ಆದರೆ ಸುಸ್ಥಿತಿಯಲ್ಲಿ ಅವುಗಳನ್ನ ಇಡಬೇಕು, ಕಾಯ್ಕೊಂಡು ಮುಂದುವರಿಸಬೇಕು ಮತ್ತು ಅವರ ಜಯಂತಿ ಉತ್ಸವವನ್ನು ಪ್ರತಿ ವರ್ಷ ಆಚರಿಸಬೇಕು. ಅವರ ಚಿತ್ರಗಳನ್ನ ಆರ್ಟ್ ಗ್ಯಾಲರಿಯಲ್ಲಿ ತೋರಿಸ್ತಕ್ಕಂಥ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು. ಎಂತೆಂಥ ಕಲಾವಿದರು ನಮ್ಮಲ್ಲಿ ಇದ್ದಾರೆ, ಇಲ್ಲೇ ಧಾರವಾಡದಲ್ಲಿ ಸಿಗ್ತಾರೆ. ಅವರ ಚಿತ್ರಗಳನ್ನು ಬರೆಸಿ ಆರ್ಟ್ ಗ್ಯಾಲರಿಯಲ್ಲಿ ಕಿತ್ತೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟಂತೆ ಉತ್ತರ ಭಾಗವನ್ನು ದೇಶನೂರಿಂದ ಏನು ಹಳ್ಳಿಗಳು ಆ ಹಳ್ಳಿಗಳ ಬಗ್ಗೆ ಹೆಚ್ಚು ಇತಿಹಾಸದ ಬಗ್ಗೆ ಬರೆಯ ಮೂಲ್ಯ ಅಂತ ಇರ್ಬೋದು. ಸುತ್ತಗಟ್ಟಿಯಲ್ಲಿ ಆಯುಧಗಳನ್ನು ತಯಾರು ಮಾಡ್ತಾ ಇದ್ರು. ಸುತ್ತಗಟ್ಟಿಯಲ್ಲಿ ಮತ್ತು ಕುಂಬಾರಗೊಪ್ಪದಲ್ಲಿ ಆಯುಧಗಳನ್ನು ತಯಾರು ಮಾಡ್ತಾ ಇದ್ರು. ಮೊಹರೆ ಮತ್ತು ದಾಸ್ತಿಕೊಪ್ಪದಲ್ಲಿ ಕೀಲಿಗಳನ್ನು ತಯಾರು ಮಾಡ್ತಿದ್ರು. ಆ ಕೀಲಿಗಳನ್ನು ನಾವು ಕಿತ್ತೂರು ಸಂಸ್ಥಾನದ ಮ್ಯೂಸಿಯಂನಲ್ಲಿ ಕಾಣಿಸ್ಬೋದು. ಇಂಥವುಗಳ ಬಗ್ಗೆ ಬಹಳಷ್ಟು ವಿವರವಾಗಿರ್ತಕ್ಕಂತಹ ನೈಜತೆಯನ್ನು ತರಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತು ಉತ್ತರ ಭಾಗಕ್ಕೆ ಹೆಚ್ಚು ಸಂಶೋಧನೆ ಆಗಬೇಕು ಅಂತ ಇದೆ. ತುಂಬಾ ಧನ್ಯವಾದ ಸರ್. ಒಂದ ವಿಷಯ ಏನಂತಂದ್ರೆ ಬಹುತೇಕ ಎಲ್ಲ ಸಾಕಷ್ಟು ಸಲಹೆಗಳನ್ನು ಕೊಟ್ರಿ. ಇವೆಲ್ಲ ಸಲಹೆ ಬಹುತೇಕ ಒಂದು 80% ಆಲ್ರೆಡಿ ಅವ್ನೆಲ್ಲ ಮಾಡ್ಕೊಂಡ ಒಂದು ಪ್ರಾಜೆಕ್ಟ್ ಮಾಡಿದ್ರ. ಈ ಇತಿಹಾಸ ಕೂಡ ಮನೆಗೆ ಮಾತಾಡತ್ತಿದ್ರಿ. ಏನೇನೋ ಸ್ವಲ್ಪ ತಿರುಚಿ ಬರ್ತಾರೋ, ಒಳ್ಳೆ ರೀತಿಯಿಂದ ಬರ್ತಾರೋ, ನಾವು ಮಾಡಿದ್ದಾலும் ಅದು ಆಗಬಾರ್ದು ಅನ್ನುವಂಥ ಉದ್ದೇಶಕ್ಕೆ ತಮ್ಮೆಲ್ಲ ಸಲಹೆ ತಗೊಂಡು ಮುಂದೆ ಹೋಗ್ಬೇಕು ಅನ್ನುವಂಥ ವಿಚಾರದಿಂದ ಈ ಸಭೆ ನಡೆದಂಥದ್ದು. ಬಹುತೇಕ ಸ್ವಲ್ಪ ಜನ ನಮ್ಮ ಚಂದ್ರಗೌಡದ ಟೂರಿಸಂ ಹಬ್ ಮಾಡಬೇಕು, ಇದು ಮ್ಯಾಟ್ರಿಕ್ಸ್ ಮಾಡಬೇಕು ಅನ್ನುವಂಥದ್ದು ಒಂದು. ಎರಡನೇದು ಸ್ವಲ್ಪ ಜನ ತಿರುಪತಿ ಅರಮನೆ ಕಟ್ಟಬೇಕಂತ ಸುಮ್ಮನೆ ಟಾಪಿಕ್ ಬಿಟ್ಟು ಮಾಡ್ಕೊಡೋದು ಬೇಡ, ಬಿ ಪ್ರಾಕ್ಟಿಕಲ್ ಇದ್ದಂತ ನಮ್ಮ ಸಂರಕ್ಷಣೆ ಮಾಡೋಣ. ನಮ್ಮ ಸಂಪಟ್ಟ ಇದ್ದದನ್ನ ನಮ್ಗೆ ಒಂದು ಸಂರಕ್ಷಣೆ ಮಾಡೋಕ್ಕಾಗಲ್ದು. ಹೊಸ ಪ್ಲೇಟ್ ಹಳಿದೇ ಮಾಡೋದು, ಹಳಿದೇ ತೋರ್ಸಾವ, ಯಾರಿಗೆ ತೋರ್ಸಾವ. ಅದಕ್ಕೆ ಆ್ಯಕ್ಚುಲಿ ಅದು ನಮ್ಮ ಪ್ರಾಜೆಕ್ಟ್ದಾಗ ಇಲ್ಲ. ಇದ್ದಂಥವ್ರು ಏನೈತಿ ಅದು ಏನು ಖರ್ಚು ಕೊಡ್ಬೇಕಾಗೈತಿ. ಬಹುತೇಕ ಕಳೆದ 3 ವರ್ಷದಿಂದ ಅದಕ್ಕೆ ಸಾಕಷ್ಟು ಅನುದಾನ ತಂದಿದ್ದೆವು. ಅದು ಸ್ವಲ್ಪ ಪ್ರೊಟೆಕ್ಷನ್ ಎಲ್ಲೆಲ್ಲಿ ಕೋಟೆ ಅಲ್ಲೇ ವಿವಿಧ ಭಾಗಗಳಲ್ಲಿ ಬಿದ್ದಂಥ ಕೋಟೆಯನ್ನು ಅವರು ಅದನ್ನು ಟಚ್ ಕೊಟ್ಟಾರ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನಿಂದ. ತದನಂತರ ಒಳಗಿನ ಅರಮನೆಯಲ್ಲಿ ಅದು ಫ್ಲೋರಿಂಗ್ ಆಯಿತು. ಅವಶೇಷಗಳನ್ನು ಯಾವ ರೀತಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಪ್ರಿಸರ್ವ್ ಮಾಡ್ತಾರೋ, ಹೆಚ್ಚಿನ ಮೆಟೀರಿಯಲ್ ಯೂಸ್ ಮಾಡಿ ಅದು ಪ್ರಿಸರ್ವ್ ಮಾಡುವಂಥ ಕೆಲಸ ಬಹುತೇಕ 80-85% ಈ ಅಕ್ಟೋಬರ್ನಲ್ಲಿ ಮುಗಿಸುವಂಥ ಕೆಲಸ ಮಾಡ್ತಾರೆ. ಬರೀ ಹಿಸ್ಟ್ರಿ ಹೇಳ್ಕೊಂತ ಹೋದ್ರೆ ಚೆನ್ನಮ್ಮನ ನಮ್ಮ ನಾಡಿಗೆ ಯಾಕೆ ಬರ್ಬೇಕು ನೋಡಕ್ಕಂತಂದ್ರೆ ಬಂದು ಆ ಕೋಟೆ ನೋಡಿ ಹೋಗೋದಾಗ್ತದೆ. ಬರೀ ಕೋಟೆ ನೋಡಿ ಹೋಗೋದಂತ ಭಾಳ ಮಂದಿ ಕೋಟೆ ಅನ್ನೋದೆಲ್ಲ ಒಳ್ಳೆ ಮಾಡಿ ನೋಡಿ ಹೋಗಕ್ಕೆ ಅಂತ ಅಲ್ಲಿ ಆದಂತ ನಾವು ಆಕರ್ಷಣೆ ಕೊಡ್ಬೇಕಾಗತ್ತೆ. ಈಗಿನ ಪೀಳಿಗೆಗೆ ಚೆನ್ನಮ್ಮನ ಹಿಸ್ಟ್ರಿ ತೋರಿಸ್ಬೇಕಂತಂದ್ರೆ ಅಲ್ಲಿ ಒಳಗೆ ಕೋಟೆ ಒಳಗೆ ಒಂದು ಥೀಮ್ ಪಾರ್ಕ್ ಅಂತಂದ್ರೆ ರೆನೋಡ್ ಆರ್ಕಿಟೆಕ್ಟ್ಸ್ನ ಅವನ್ನೆಲ್ಲ ಕರ್ಕೊಂಡು ಫಸ್ಟ್ ಫೇಸ್ದಾಗ ಸುಮಾರು 30 ಕೋಟಿ ರೂಪಾಯಿದಾಗ ಈ ಥೀಮ್ ಪಾರ್ಕ್ ನೆಟ್ಟರೊಳಗೆ ಬಹುತೇಕ ನಿನ್ನೆ ಮೊನ್ನೆ ಅವರೆಲ್ಲರೂ ಬಂದು ಅದು ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ. ಬಹುತೇಕ ಮಳೆಗಾಲ ಮುಗಿದ ನಂತರ ಆ ಯೋಜನೆ ಸ್ಟಾರ್ಟ್. ಅದಕ್ಕೆ ತಗೊಂಡ್ವಿ 2009